ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಅಂತರಂಗವನ್ನು ಪರಿಶೋಧಿಸುವ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಶುಭ ಸಂದೇಶ ಕಾರ್ಯವನ್ನು ನಿರ್ವಹಿಸುತ್ತೇವೆ. ಪ್ರಿಯರೇ, ಇಂದಿನ ವಾಚನದಲ್ಲಿ ನಾವು ಸ್ವಾರ್ಥ ತುಂಬಿದ ಸೇವೆ ಮಾಡುತ್ತೇವೆಯೋ ಅಥವಾ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೇವೋ ಎಂಬುದನ್ನು ನಾವು ಪರಿಶೀಲಿಸಬಹುದು. ಹಿಂದೊಮ್ಮೆ ಸಂತ ಪೌಲರು, ತಾನು ಸರಿ ಇದ್ದೇನೆ, ತಾನೊಬ್ಬ ನಿಷ್ಠಾವಂತ ಫರಿಸಾಯನು, ಬಾಹ್ಯ ಆಚರಣೆಗಳೆಲ್ಲವನ್ನು ಪಾಲಿಸುತ್ತೇನೆ, ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಪಾಲಿಸಿ ತಾನು ದೇವರನ್ನು ಮೆಚ್ಚಿಸುತ್ತೇನೆ ಎಂಬ ಸ್ವನೀತಿವಂತಿಕೆಯಲ್ಲಿ ಸ್ವಾರ್ಥ ಲಾಭಕ್ಕಾಗಿ ಮತ್ತು ಜನರನ್ನು ಮೆಚ್ಚಿಸಲು ಎಲ್ಲ ಆಚರಣೆಗಳನ್ನು ಅವರು ಮಾಡಿದ್ರು. ಯಾವಾಗ ಅವರಿಗೆ ದಮಸ್ಕಸ್ ದಾರಿಯಲ್ಲಿ ಶುಭ ಸಂದೇಶದ ಬೆಳಕು ಸಿಕ್ಕಿತೋ ಅವರಿಗೆ ಅರಿವಾಯಿತು, ತಾನೊಬ್ಬ ಮಹಾಪಾಪಿ, ತಾನೊಬ್ಬ ಧರ್ಮಸಭೆಯ ಹಿಂಸಕನು, ತಾನೊಬ್ಬ ಕಪಟಿಯಾಗಿದ್ದೇನೆ, ತನ್ನಲ್ಲಿ ಪ್ರಾಮಾಣಿಕತೆ, ನ್ಯಾಯನೀತಿ, ದಯದಾಕ್ಷಿಣ್ಯವಿಲ್ಲ ಎಂದು ಆತನಿಗೆ ಅರಿವಾಯಿತು. ಹೌದು ಪ್ರಿಯರೇ, ಶುಭ ಸಂದೇಶದ ಬೆಳಕು ಸಂತ ಪೌಲರಿಗೆ ಪಶ್ಚಾತ್ತಾಪ ಉಂಟು ಮಾಡಿತು. ಯೇಸುಕ್ರಿಸ್ತರ ಶುಭ ಸಂದೇಶ ಆತನನ್ನು ರೂಪಾಂತರಿಸಿತು. ಪವಿತ್ರಾತ್ಮರ ಶಕ್ತಿ ಅವರ ಅಂತರಂಗದಲ್ಲಿರುವ ಕಪಟತನವನ್ನು ಮತ್ತು ಅಶುದ್ಧತನವನ್ನು ತೆಗೆದುಹಾಕಿತು. ಶುಭ ಸಂದೇಶ ಅವರಿಗೆ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ದೇವರನ್ನು ಮೆಚ್ಚಿಸುತ್ತಾ ಬಾಳುವಂತೆ ಮಾಡಿತು. ಶುಭ ಸಂದೇಶದಿಂದ ಬಂದ ಶಕ್ತಿ ಸಂತ ಪೌಲರಿಗೆ ಎಲ್ಲರ ಮೇಲೆ ದಯೆ ಹುಟ್ಟಿಸಿತು. ಎಲ್ಲರೂ ದೇವರ ಕರುಣೆ, ದಯೆಯನ್ನು, ನ್ಯಾಯ ನೀತಿಯನ್ನು ಸವಿಯಬೇಕೆಂದು ನಿರ್ಭೀತರಾಗಿ ಅದೇ ಶುಭ ಸಂದೇಶವನ್ನು ಸಕಲರಿಗೂ ಸಾರಲು ಅವರು ಮುಂದಾದರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಕೇವಲ ಬಾಹ್ಯ ಆಚರಣೆಗಳಲ್ಲಿ, ಬಾಹ್ಯ ರೀತಿಯಲ್ಲಿ ದೇವರನ್ನು ಮೆಚ್ಚಿಸಲು ನೋಡುವ ಫರಿಸಾಯ ಧರ್ಮಶಾಸ್ತ್ರಿಗಳಿಗೆ ಯೇಸುಸ್ವಾಮಿ ಧಿಕ್ಕಾರ ಹಾಕುತ್ತಾರೆ. ಅವರ ಅಂತರಂಗದಲ್ಲಿರುವ, ಹೃದಯದಲ್ಲಿರುವ ಕಪಟತನ, ಲಾಭ, ಲೋಭ, ಅಶುದ್ಧತೆ, ಅನ್ಯಾಯ, ಅಪ್ರಾಮಾಣಿಕತೆ ತುಂಬಿದ ಆ ಸ್ವಾರ್ಥ ತುಂಬಿದ ಸೇವೆಯನ್ನು ಯೇಸುಸ್ವಾಮಿ ಖಂಡಿಸುತ್ತಾರೆ. ಪ್ರಿಯರೇ, ಇಂದು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಒಂದು ವೇಳೆ ಕ್ರಿಸ್ತಿಯ ಜೀವಿತದ ಅಸ್ಥಿವಾರವಾದ ಶುಭ ಸಂದೇಶ ನಮಗೆ ಸಿಗದೆ ಹೋದರೆ ನಾವು ಕೂಡ ಅಹಂಕಾರಿಗಳಾಗಿ ಸ್ವನೀತಿವಂತಿಕೆಯಲ್ಲಿ ನಮ್ಮದೇ ರೀತಿಯಲ್ಲಿ ದೇವರನ್ನು ಮೆಚ್ಚಿಸುತ್ತೇವೆಂದು ಭಾವಿಸಿ ಹೋಗ್ತೇವೆ. ಆದರೆ ನಮ್ಮಲ್ಲಿ ಆ ದೀನತೆ ಇರೋದಿಲ್ಲ. ನಾವು ನಿಜವಾಗಿ ಸ್ವಾರ್ಥ ತುಂಬಿದ ಸೇವೆ ಮಾಡುವವರಾಗಿರುತ್ತೇವೆ. ಶುಭ ಸಂದೇಶ ನಮಗೆ ಸಿಕ್ಕಾಗ ಮಾತ್ರ ನಮ್ಮಲ್ಲಿ ದೀನ ಮನೋಭಾವ ಉಂಟು ಮಾಡುತ್ತೆ. ಯೇಸು ಕ್ರಿಸ್ತರ ಮನೋಭಾವನೆಯಲ್ಲಿ ನಾವು ದೇವರನ್ನು ಮೆಚ್ಚಿಸಲು ನೋಡ್ತೇವೆ ಮತ್ತು ನಿಸ್ವಾರ್ಥ ಸೇವೆ ಮಾಡುವಂತೆ ಶುಭ ಸಂದೇಶ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತೆ. ಹಾಗಾದರೆ ಪ್ರಿಯರೇ, ನಮ್ಮನ್ನೇ ನಾವು ಪರಿಶೀಲಿಸಿ ನಾವು ನಿಸ್ವಾರ್ಥ ಸೇವೆ ಮಾಡುವವರಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.